ಒಳಗ್ ಬನ್ನಿ ಅಣ್ಣ. ಸೈಟ್ ತುಂಬಾನೇ ಹೊಳಿತೈತಲ್ಲ. ಮಾರ್ಜಿನ್ ಕೂಡ ಹಂಗೆ ಇದೆಯಲ್ಲ ಬಾವ. ಆ ಗಿಡಗಳು ನೋಡು ಎಷ್ಟು ಚೆನ್ನಾಗಿದೆ ಬಾವ ತೋಟ. ಅಣ್ಣ 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 ನಿಂಗ್ ಫೋನ್ ಬಂದಿತ್ತಲ್ಲ, ಅದನ್ ಮಾಡಿದ್ದು ನಾನೇ. ಹೌದು ಅಣ್ಣವ್ರೆ. ಅಣ್ಣ 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 ನೋಡ್ದೇನ್ಲ ಇವನು ಕೊಡ್ತಾ ಇರೋ ಬತ್ತಿ ಗೌರವ, ಅವ್ರ ಮಾತಲ್ಲೇ ಪ್ರೀತಿ ಎದ್ದ ಕಾಣ್ತೈತೆ. ಹೌದು ಬಾವ. ಅಣ್ಣ 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 ಅಲ್ಲ, ಯಾರಾದ್ರೂ ಒಳ್ಳೆಯವ್ರು ಬಂದ್ರೆ ಅವ್ರ ಹತ್ರ ಹಂಚ್ಕೊಂಡ್ ತಿನ್ಬೇಕು ಅಂತ ನಮ್ ಗುರುಗಳಾದ ಗುಂಡೂರಾವ್ ಅವರು ಹೇಳುವ್ರೆ. ಪಾಪ ಮಹಾನ್ ಭಾವ, ಭೂಮಿ ಇಟ್ಕೊಳಕಾಗ್ದೆ ಮೇಲ್ ಹೋಗಿರ್ಬೇಕು. ಅವ್ರಷ್ಟಕ್ಕೆ ಅವರೇ ಹೋಗ್ಬಿಟ್ರ ಬಾವ. ಎಡವಟ್ ಮಾತ್ ಬೇಡ. ನೀನ್ ಹಿಂಗೆ ಇದ್ದೆ ಅಂತ ಅನ್ಕೋ, ನಿನ್ ಕಿತ್ತಾಕಿ ಅವ್ನ ಇಟ್ಕತ್ತೇನ್ ಕೆಲ್ಸಕ್ಕೆ. ಬೇಡ ಬಾವ. ಅಣ್ಣವ್ರೇ ಬಾವ, ಇಷ್ಟು ಪ್ರೀತಿ ತೋರ್ಸೋನ ಚಕ್ರವರ್ತಿ ಅವ್ರು ಮಾತ್ರ ಯಾಕೆ ಬಿಟ್ಕೊಡ್ತಾರ ಬಾವ? ಯೋಚನೆ ಮಾಡಿ ನೋಡು. ಅಯ್ಯೋ ಮಾವ, 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 ಏನಾಯ್ತು ಮಾವ? ಮಾವ ಕಣ್ಬಿಡು. ಏನು ಸುಮ್ನೆ ಕಾಲಿಗೆ ಬಿದ್ದೆ ಅನ್ಕಂಡೆ, ತಲೆ ತಿರ್ಗ್ ಬಿದ್ದವನ. ಏನಾಯ್ತು? ಇವ್ರಿಗೆ ಖುಷಿ ಅಂದ್ರೆ ಹಿಂಗೆ ಬಿದ್ದೋಗೋದು ನಮ್ಮ ಮಾವ. ಮತ್ ಮುಂದೆ ಹೆಂಗೆ? ನನ್ ತಾವ ಒಂದ್ ಐಡಿಯಾ ಅದೆ. ಏನದು? ತೋಟದಾಗೆ ಕಾಡಂದಿ ಬಂದ್ಬಿಟ್ಟದೆ. ಎಲೆ 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 ಕಾಡಂದಿ ಎಲೆ 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 ಕಾಡಂದಿ ಎಲೆ 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 ಕಾಡಂದಿ ಕಾಡಂದಿ ಎಲೆ. ಇವ್ನೇನಾದ್ರು ಕೆಲ್ಸಕ್ಕೆ ನೀನ್ ಇಟ್ಕೊಂಡೆ ಅನ್ಕೋ, ಇಲ್ಲ ಅಣ್ಣ. ಅವಾಗ ನೀನ್ ಅನ್ಬೇಕು ತೋಟದಾಗ ಕಾಡಂದಿ ಬಂದ್ಬಿಟ್ಟೈತೆ. ಮುಚ್ಚು ಬಾಯ್. ಕ್ಷಮಿಸ್ಬಿಡಿ ಅಣ್ಣವ್ರೆ, ಅದು ಎಲ್ಲ ಅಲ್ಲಿ ಇದು? ಹಂದಿ ತೋಟ. ಅಣ್ಣವ್ರೆ ಅಣ್ಣವ್ರೆ ನಿಲ್ಲು. ಅಣ್ಣವ್ರೆ. ಹೌದು, ಒಬ್ರು ಮೈಸೂರು, ಒಬ್ರು ಚನ್ನಪಟ್ನ. ಏನು ವಿಷಯ? ಲವ್ ಮದ್ವೆ ಆಗೇತಾ? ಆಗಿದ್ಯಾ? ಆಗಿದ್ಯಾ? ಆದಂಗೆ ಅಣ್ಣವ್ರೆ. ಅದೇನು? ನಮಗೆ ಆತರ ಇರೋಲ್ಲ ರೀ. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಅಲ್ಲಿಂದ ಒಂದೇ ಮಾತು, ಒಂದೇ ನೋಟ. ಅದಾದ್ಮೇಲೆ ನೋಡಿ ಒಂದೇ ಜಾಗದಲ್ಲಿ ಸಿಕ್ಕಾಕೊಂಡಿದೀವಿ. ನಿಮ್ ಜಂಟಿ ಚೆನ್ನಾಗೈತ್ಲಾ? ಅಷ್ಟಕ್ಕೆ ಇಬ್ರ ಹೆಸರೇನು? ಅಣ್ಣವ್ರೆ, ನನ್ನ ಹೆಸರು ಭದ್ರಯ್ಯ, ನನ್ನ ಹೆಂಡ್ರ ಹೆಸರು ಭದ್ರಮ್ಮ ರೀ. ಏನು ಒಂದೇ ಹೆಸರ? ಒಂದೇ ಮಾತು ಒಂದೇ ಕಡೆ ಅಲ್ವಾ ರೀ, ಅದಕ್ಕೇನೆ. ಸರಿ, ಈ ತೋಟದಲ್ಲಿ ಸೀಬೆಕಾಯಿ ಸಿಗ್ತದ? ಸೀಬೆಕಾಯಿ ಸಿಗುತ್ತೆ ಅಣ್ಣವ್ರೆ, ಆದ್ರೆ ಸೀಸನ್ ಇರಲ್ಲ. ಆದ್ರೆ ಹಣ್ಣಿನ ಬದಲು ಬೇರೆ ಏನೋ ಸಿಗುತ್ತೆ. ಬೇರೆ ಹೆಣ್ಣನ ಹೌದು ನೋಡ್ರೆ, ಹೌದು. ನೀನ್ ನಿಲ್ಲು. ಬಾಬಾ, ಇವ್ನ್ ಬಾಯಿದ್ದ ಹೆಣ್ಣು ಅಂತ ಬಂದಿದೆ, ನನ್ಗೋ ಅಂತ ನಾಳೆಗೆ ಎಳಿತಿದೆ. ಬಾಬಾ ಬನ್ನಿ ಅಣ್ಣವ್ರೆ. ಏನಿದ್ರು ಕಿತ್ಕೊಂಡ್ರಾಯ್ತು ಬಿಡು. ಏನಿಲ್ಲ, ನಮ್ ಬಾಮ ಇದ್ದಂಗೆ ಎಂಡ ಕಂಡ್ರೆ ಅದೇನೋ. ಓ, ಹಂಗ. ಬನ್ನಿ ಅಣ್ಣ, ಬನ್ನಿ. ನೀವ್ ಹೋಗಮ್ಮ, ಹೋಗು. ಈ ಹೊಲದಲ್ಲ ಇದಾರಾದ್ರೂ ಅಡಿಕೆ ಮರ ಇರುತ್ತಾ? ಇದು ತುಂಬಾನೇ ಇರುತ್ತೆ ಅಣ್ಣವ್ರೆ. ಅಲ್ಲುಡು ಬಾಬಾ, ಹೆಣ್ಣ ಬಂತು, ಹೆಣ್ಣ ಬಂತು. ನಿಲ್ಲು. ನೀನ್ ಎಂಡಕ್ಕೆಷ್ಟು ನೀರ್ ಸೂರ್ಯ, ಅದ್ಯಾಕ್ ಪದ್ರ ಕೊಡ್ತೀಯ? ಚೆನ್ನಾಗಿದೇನಯ್ಯ? ಅದೆಲ್ಲ ಆಮೇಲೆ. ಮೊದ್ಲು ಹೆಂಡ ಹಾಕು, ಹಾಕು, ಅಲ್ಲಯ್ಯ, ಹಾಕು. ಅಷ್ಟಕ್ಕೂ ನಿನಗೆ ಹಾ. ತೆಂಗಿನ ಕಳ್ಳು ಬೇಕಾ, ಈಜಿ ಕಳ್ಳು ಬೇಕಾ, ಮಾವಿನ ಕಳ್ಳು ಬೇಕಾ, ಖರ್ಜೂರದ ಕಳ್ಳು ಬೇಕಾ? ಯಾವ್ದು ಬೇಕು ಹೇಳು. ಅದ್ ಯಾವ ಎಂಡ ಐತೆ ನೋಡ್ಲಾ, ಅದನ್ನೇ ಸುರಿ. ಯಾವ್ದೋ ಒಂದು ಹೆಂಡ ಹಾಕಯ್ಯ. ಹಂಗ್ ಕೊಡಕ್ಕಾಗಕ್ಕಿಲ್ಲ. ಯಾವ್ದೋ ಒಂದು ನೀನ್ ಹೇಳಬೇಕು ಕಣಯ್ಯ. ಹಾಗಾದ್ರೆ ಅಡಿಕೆ ಹೆಂಡ ಹಾಕು, ಹಾಕು. ನಂತವ ಅದ್ ಒಂದೇ ಇರೋದು ಕಣಯ್ಯ. ಅದನ್ನ ಮೊದ್ಲೇ ಹೇಳ್ಬೇಕು ತಾನೆ. ಹಾಕು. ಇದು ಕುಡಿದ್ರೆ ಏನಾಗ್ತದೆ ಗೊತ್ತೇನಯ್ಯ? ತಿಳ್ಕೊಂಡಾಯ್ತಲ್ಲ, ಹಾಕು ಬೇಗ. ಮತ್ತೆ ಹೌದು, ನಿನಗೆ ವೈಟಾ, ಬ್ರೌನಾ, ಬ್ಲಾಕಾ, ಬ್ಲೂನಾ, ಯೆಲ್ಲೋನಾ, ರೆಡ್ಡಾ? ಯಾವ ಕಲರ್ ಬೇಕು? ವೈಟ್ ಹಾಕು. ವೈಟಾ? ನಂತವ ವೈಟ್ ಒಂದೇ ಇರೋದು ಕಣಯ್ಯ. ಆ ವಿಷಯ ಮೊದ್ಲೇ ಹೇಳಿ ಸಾಯ್ಬೇಕು ತಾನೆ. ಹಾಕು. ಏನ್ಲ ಇವ್ನು? ಹಾಕು ಮರ. ಎಷ್ಟಿಷ್ಟನೋ ತಿಳ್ಕೋಬೇಕು ಅಂತ. ಅಯ್ಯೋ, ನೀನ ತಿಳ್ಕೊಂಡಿದ್ದೆಲ್ಲ ಸಾಕು, ಆಯ್ಕಯ್ಯ. ಒಂದಪ್ಪನ, ಎರಡ್ ದಪ್ಪನ, ಅರ್ಧ ಗ್ಲಾಸ, ಫುಲ್ ಗ್ಲಾಸ, ಇಲ್ಲ ಈ ಪೂರ್ತಿ ಮಡಿಕೆನ? ಮಾಡ್ಕೇನೆ. ಅಯ್ಯ, ಎಲ್ಲಿಗೆ? ದನ ಕಣ್ಲಾ? ಲೇ 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 ಲೇ, ಹಂಗೆ ಸತ್ತೋಗ್ಬಿಡ್ತಿ ಕಣ್ಲಾ. ಮತ್ ನೀನ್ ಓನರ್ ನಂಬರ್ ಕೊಡು. ಅಣ್ಣ ಅಣ್ಣ ಅಣ್ಣ, ವಿಸಿಟಿಂಗ್ ಕಾರ್ಡು ಅಣ್ಣವ್ರೆ. ಓಕೆ ಅಣ್ಣವ್ರೆ, ನಾನು ತೆಗಿತೀನಿ ಅಣ್ಣವ್ರೆ, ನೀವು ಕೂತ್ಕೊಳ್ಳಿ. ಸರಿ, ಹುಷಾರು ಅಣ್ಣವ್ರೆ, ಹೋಗ್ಬನ್ನಿ ಅಣ್ಣವ್ರೆ. ಅಲ್ವಾ ಇವನು? ಹಂಗೆ ಇದ್ದಾನೆ, ಆದ್ರೆ ಅವನಲ್ಲ. ಯಾಕಂದ್ರೆ ಮನುಷ್ಯರು ಹೋಲಿಕೆ ಇರೋ ಮನುಷ್ಯರು ಪ್ರಪಂಚದಲ್ಲಿ 7 ಜನ ಇರ್ತಾರಂತೆ. ನನಗೆಲ್ಲೋ ಡೌಟ್ ಹೊಡಿತಿದೆ ಕಣ್ಲಾ, ಕೇಳ್ಬಿಡ್ಲಿ ಅಂತೀಯ? ಹೇಳ್ಬಿಡು ಬಾಬಾ. ಅಂದಂಗೆ ಇವ್ರೆ, ನಿಮ್ಮನ್ನ ಎಲ್ಲೋ ನೋಡ್ದಂಗೈತಲ್ಲ.
ನೋಡೇ ಇರ್ತೀರಾ ಸರ್, ಎಲ್ಲಿರ್ಬೋದು? ಎಲ್ ಬೇಕಾದ್ರೂ ಇರ್ಬೋದು. ಅದೇನ್ ಹಿಂಗಂತವ್ನೆ? ಡಾಕ್ಟರ್ ಧನ್ರಾಜ್ ಚಕ್ರವರ್ತಿ. ಸರ್, ನಿಮ್ಮ ಅಭಿಮಾನ ನೋಡಿ ದಾಸನಾಗೋದೆ. ನನ್ನಂತ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡೋ ಕ್ಯಾರೆಕ್ಟರ್ನ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಸಿನಿಮಾದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥವಾಯ್ತು ಸರ್. ಇಲ್ಲಿವರೆಗೂ 7 ಸಿನಿಮಾ ಮಾಡಿದ್ದೀನಿ ಸರ್. ಯಾವ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ಮಾಡಿದ್ದೀನಿ, ಆ ಕ್ಯಾರೆಕ್ಟರ್ ಹೆಸರೇನು, ಯಾರ ಜೊತೆ ಮಾಡಿದ್ದೀನಿ ಅಂತ ನನಗೆ ನೆನಪಿರಲ್ಲ. ಅಯ್ಯ, ಆದ್ರೆ ನೀವು ಗುರ್ತಿಟ್ಕೊಂಡಿದ್ದೀರಾ. ನಿಮ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಸರ್. ದೊಡ್ಡ ಆರ್ಟಿಸ್ಟ್ ಕಂಡ್ಲಾ? 700 ಸಿನಿಮಾ ಮಾಡವ್ನೆ. ನಿನ್ ಮನ್ಸ್ ಬೇರೆ ಕದ್ದವ್ನೆ. 3 ಕೋಟಿ. ಸೈಲೆನ್ಸ್. ಒಳಗಡೆ ನಡಿ. ತಗೊಳ್ಳಿ ಸರ್. ಅದು ನಂಗೆ ಕೊಡಿ ಸರ್. ರಾಮು, ಸಾರ್ ಬರ್ತಿದ್ದಾರೆ ನೋಡು. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ. ನಮಸ್ಕಾರ. ಲೋ ಬಾಬಂಗ, ಬಾವಾ ಇವ್ರು ನೋಡು. ನೋಡ್ದೆ. ಇವರಿಬ್ರು ಆ ಇಬ್ರು ತರ ಇಲ್ಲ. ಆ ಇಬ್ರು ಯಾರ್ ಬಾವಾ? ಇವನು ಬ್ರೋಕರು, ಇವನ್ ಸರ್ವೇಯರು. ಸರ್ ನನ್ನ ಸೈಟ್ ನೋಡೋದಕ್ಕೆ ಬೇರೆ ಪಾರ್ಟಿಯವರೊಬ್ರು ಬರ್ತಾ ಇದಾರೆ. ನಾನು ಆ ಕಡೆ ಹೋಗ್ತೀನಿ, ನೀವಿಲ್ಲಿ ನೋಡ್ಕೊಟ್ಟಿರ್ತೀರಾ? ಕರೆಕ್ಟ್ ಆಗಿ ಹಂಗೆ ಇದಾರೆ ಬಾವಾ. ಕೇಳ್ಬಿಡ್ತೀನಿ. ಕೇಳ್ಬಿಡು ಬಾವಾ. ಏನಯ್ಯ, ಸರ್, ನಿಮ್ಮಿಬ್ರು ಎಲ್ಲೂ ನೋಡ್ದಂಗೈತಲ್ಲ. ನಾನೊಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ ಸರ್. ಅಲ್ಲಿ ನೋಡಿ, ಅವ್ರು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ. ಇವನಂತೂ ಒಂದ್ 35 ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋನೆ. ಮತ್ ನೀವು ನಮ್ಮನ್ನ ಎಲ್ಲಿ ನೋಡಿರ್ತೀರೋ ನಮ್ಗೇನ್ ಗೊತ್ತಿರುತ್ತೆ ಹೇಳಿ? ಅಲ್ಲ, ನೀವು ಕೂಡ ಸಿನಿಮಾನ? ಇದನ್ನ ಇಡ್ಕ. ನನ್ನೆಲ್ಲಾದ್ರೂ ನೋಡಿದೀರಾ? ಭೂಮಿ ಮೇಲಿರೋ ಬೊಂಬೆಗಳನ್ನ ಥಿಯೇಟರ್ ಕೂತಿರೋ ಪ್ರೇಕ್ಷಕರು ನೋಡ್ತಾರಾ ಸರ್? ಸೈಲೆನ್ಸ್. ಸೈಲೆನ್ಸ್. ನೋ ಮೋರ್ ಕ್ವಶನ್, ಓನ್ಲಿ ಸೈಲೆನ್ಸ್. ಸರ್, ನಿಮ್ ಹೂವು ಮಡಿಕೋ. ಅಣ್ಣ ಇಲ್ಲಿ ನೋಡಿ, ಸ್ಟೇಜ್ ಮೇಲೆ ಕರ್ಕೊಂಡೋಗಿ. ನಮಸ್ಕಾರ ಸರ್. ನಮಸ್ಕಾರ. ಇವನ್ನ ಕಂಡಿಡ್ದ್ಯಾ? ಇಲ್ವಲ್ಲ, ನಿಂಗೆ ಹೆಂಡ ಹಾಕದ್ನಲ್ಲ ಅವನಿವನು. ಆ ಎಂಡ ಕುಡ್ದಿದ್ ಜ್ಞಾಪಕ ಇರುತ್ತೆ, ಆಗ್ದವ್ನ್ ಜ್ಞಾಪಕ ಇರ್ತಾನ. 3 ಕೋಟಿ. ಸೈಲೆನ್ಸ್. ಸೈಲೆನ್ಸ್. ನಮಸ್ತೆ ಮೇಡಮ್. ನಮಸ್ತೆ. ಇಲ್ಲಿ ಫಿಲಿಂ ಡೈರೆಕ್ಟರ್ ವಿಜಯ್ ಅವರು ಎಲ್ಲಿದ್ದಾರೆ? ಒಂದ್ ನಿಮಿಷ. ನಾನೇ ರೀ. ನೀವು? ನನ್ನ ಹೆಸರು ಮಣಿಕೊಂಡ, ಮನೆ ಹೆಸರು ಅನ್ನಕೊಂಡ, ಫಿಲಿಂ ಪ್ರೊಡ್ಯೂಸರು. ನಿಮ್ಮ ಹತ್ರ ಸಿನಿಮಾ ಮಾಡಕ್ಕೆ ಅಂತ ಬಂದೆ. ಹೌದಾ ಸರ್? ಅಬ್ಬಬ್ಬಬ್ಬಬ್ಬಬ್ಬ, ಏನೇನ್ ಸಿನಿಮಾ ಮಾಡಿದ್ಯಪ್ಪ. 2 ಫಿಲಮ್ಸು, ಒಂದಕ್ಕೊಂದು ಸಂಬಂಧನೇ ಇಲ್ದೇ ಇರೋ ತರ. ಏನ್ ಕತೆ, ಮಾಸ್ಟರ್ ಪೀಸ್ಗಳು. ಏನ್ ಸ್ಟೈಲು ಅಂತೀರಾ, ಏನ್ ಕಾನ್ಸೆಪ್ಟು ಅಂತೀರಾ, ಓಹೋ. 2 ಅದ್ಭುತಗಳೇ. ನೋಡಿದ್ರೆ ಈ ತರ ಸಿನಿಮಾಗಳನ್ನೇ ನೋಡ್ಬೇಕು ಅಂತ ಅನ್ಸುತ್ತೆ. ತೆಗ್ದಿದ್ದೀನಿ ಸರ್. ಅದೇನ್ ಲಾಭ? ಜನ ಮೆಚ್ಕೊಂಡ್ರೆ ಒಳ್ಳೆ ಸಿನಿಮಾ. ಹಾಗನ್ಬೇಡಪ್ಪ, ತೃಪ್ತಿ ಮುಖ್ಯ. ಅದನ್ನ ತೆಗ್ದಿರೋ ನಿನಗ್ ಸ್ಯಾಟಿಸ್ಫ್ಯಾಕ್ಷನ್, ಅದನ್ನ ನೋಡಿರೋ ನಮಗ್ ಸ್ಯಾಟಿಸ್ಫ್ಯಾಕ್ಷನ್. ಆಗ ನನ್ ಮನ್ಸಲ್ಲಿ ಒಂದು ಲೈಟ್ ಹತ್ಕೋತು. ಸುಮ್ನೆ ನೋಡಿ ಸಂತೋಷ ಪಟ್ಟು ಹಾಗೆ ಸುಮ್ನಿರ್ಬಾರ್ದು. ನಾನೇನಾದ್ರೂ ಸಿನಿಮಾ ಮಾಡಿದ್ರೆ ನಿನ್ನ ಹತ್ರನೇ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ದೀನಿ. ಆಫೀಸ್ ಕೂಡ ಓಪನ್ ಮಾಡಿದ್ದೀನಿ. ಅರ್ಜೆಂಟ್ ಆಗಿ ಒಂದ್ ಕತೆ ಹೇಳ್ಬಿಡಿ, ನಾಳೆನೆ ಮುಹೂರ್ತ ಇಟ್ಬಿಡೋಣ. ಕತೆನ ನಿಮ್ಮ ಆಫೀಸಲ್ಲಿ ನೋಡೋಣ ಬಿಡಿ ಸರ್. ಹಾಗಾದ್ರೆ ಬನ್ನಿ, ಈಗ್ಲೇ ಹೊರಟ್ಬಿಡೋಣ. ಸರ್ ಆಗ್ಲೇ. ಬನ್ನಿ, ಬಾ ಬಾ. ಬಾಯ್. ಬಾಯ್. ಬಲ್ಗಾಲ್ ಮುಂದೆ ಇಟ್ ಬಾಪ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ನಂದು ಅದೇನೆ. ಅಲ್ಲಿ ಕಾಣಿಸ್ತಿರೋದೇ ನನ್ನ ರೂಮ್. ಹೌದಾ ಸರ್? ಬಾ, ಅಲ್ಲೇ ಕೂತ್ಕೋ. ಓಕೆ ಸರ್. ಇಲ್ಲೋಡು, ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ, ಪಕ್ಕದಲ್ಲಿ ಟೀ ಚೆನ್ನಾಗಿರುತ್ತೆ, ಕೂಲ್ ಡ್ರಿಂಕ್ ಎಲ್ಲಿದ್ರು ಚೆನ್ನಾಗಿರುತ್ತೆ. ಸೆಲೆಕ್ಷನ್ ನಿಂದೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸರ್, ನಿಮಗೆ ಸಿನಿಮಾ ಭಾಷೆ ಮೇಲೆ ಒಳ್ಳೆ ಗ್ರಿಪ್ ಇದೆ ಸರ್. ಅದೇನು ಅಂದ್ರೆ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡೆ ಬೆಳೆದ್ನಲ್ಲ. ಸಿನಿಮಾ ಅಂದ್ರೆ ಹುಚ್ಚು ನನಗೆ, ಅದಕ್ಕೆ ಆ ಭಾಷೆ ಗೊತ್ತಿರೋದು. ಅಲ್ಲ, ನಿಂಗೆ ಏನ್ ಬೇಕು ಅಂತ ಹೇಳೇ ಇಲ್ಲ. ಅಯ್ಯೋ, ಏನು ಬೇಡ ಸರ್. ಇಲ್ಲೋಡಪ್ಪ, ನೀನ್ ನಾಚ್ಕೊಂಡ್ ಬೇಡ ಅನ್ನೋದಕ್ಕೆ ನಾವೇನಾದ್ರೂ ಮದ್ವೆ ಸಂಬಂಧ ಮಾತಾಡ್ತಿದೀವ? ಲೇ ಗೋವಿಂದ, 2 ಕಾಫಿ ಹೇಳು. ಒಂದ್ ನಿಮಿಷ. ಎಲ್ಲೋದ ಇವನು? ಇಲ್ಲೇ ಇದೆಯಲ್ಲ, ಯಾಕೆ ಒಳಗ್ ಬರಲಿಲ್ಲ? ಸರ್, ತಾವ್ ಹೇಳಿಲ್ಲ ಅಂತ. ಡಾಕ್ಟರ್ ನಿನ್ಗೂ ಹೇಳಿದಾರಲ್ಲ. ಹೌದು ಸರ್, ನಿಮ್ಗೆ ಈಗಷ್ಟೇ ಶುಗರ್ ಬಂದಿದೆಯಂತೆ. ಸಿನಿಮಾ ವಿಷಯಕ್ಕೆ ಟೆನ್ಷನ್ ಅಲ್ಲಿ ನಿಮ್ಗೆ ಏನಾದ್ರು ಶುಗರ್ ಡೌನ್ ಆದ್ರೆ ಈ ಚಾಕ್ಲೇಟ್ ಕೊಡಕ್ಕೆ ಹೇಳಿದ್ದಾರೆ ಸರ್. ಕೊಡ್ಬೇಕು ಅಂದ್ರೆ ನನ್ ಜೊತೆನೆ ಇರ್ಬೇಕಲ್ವಾ? ಇಲ್ಲಿದ್ರೆ ಹೇಗ್ ಕೊಡ್ತೀಯಾ? ಮೊದ್ಲೋಗಿ 2 ಕಾಫಿ ಆಯ್ತು ಹೇಳು. ಸರ್. ನನ್ ಜೊತೆಲೇ ಇರೋ. ಲೇ, ನೀನ್ ಏನ್ ಮಾಡ್ಬೇಕು? ನಿಮ್ ಜೊತೆನೇ ಇರ್ಬೇಕು ಸರ್. ಅದು ಹಾ. ಇವಾಗ ಹೇಳು, ನಾವೀಗ ಮಾಡಕ್ ಹೋಗ್ತಿರೋ ಸಿನಿಮಾ ಕತೆ ಏನು? ಅಂದ್ರೆ 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 ಸರ್, ಅದು ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ ಹೀರೋ ಬೇಕಲ್ವಾ ಸರ್? ಹಾ ಹೌದು. ಗುಡಿಗೆ ಹೆಂಗೆ ಗೋಪುರ ಬೇಕಾಗುತ್ತೋ, ದೀಪಕ್ಕೆ ಹೆಂಗೆ ಎಣ್ಣೆ ಬೇಕಾಗುತ್ತೋ, ಹಾಗೆ ಸಿನಿಮಾದಲ್ಲಿ ಹೀರೋನು ಮುಖ್ಯ. ಎಕ್ಸಾಕ್ಟ್ಲಿ ಸರ್. ನಾನ್ ಕೂಡ ಅದನ್ನೇ ಹೇಳದ್ ಸರ್. ಹಾಗಂತ ಹಾಗಂತ
ಹೇಳಯ್ಯ ಏನ್ ಪ್ರಾಬ್ಲಮ್ ಹೀರೋಗೆ ಕತೆ ಹೇಳಿ ಒಪ್ಸಿದ್ಮೇಲೆ ಅವಾಗ ಹೇಳ್ತೀನಿ ಅಂತೀಯ ಚೆನ್ನಾಗಿ ಹೇಳಿದ್ರಿ ಅದ್ರಲ್ಲೇನಿದೆ ಹಾಗೆ ಮಾಡಿ 2 ಬಂಗಾರದಂತ ಸಿನಿಮಾ ಮಾಡಿದ್ಯಾ ಹೀರೋ ಯಾರಾದ್ರೂ ಸರಿ ಕೈ ಹಿಡ್ದು ಕಾಲ್ ಹಿಡ್ಕೋಬೇಕಷ್ಟೇ ಹಂಗ ಮಾಡು ಸರ್ ಈಗ ನಮ್ಗೆ ಯಾವ ರೇಂಜ್ ಹೀರೋ ಬೇಕು ಸರ್? ನಿಮ್ಮ ಕತೆಗೆ ಯಾರು ಬೇಕು ಅಂತೀರೋ ಅವ್ರ ಹತ್ರ ಹೋಗೋಣ. ಆ ಹೀರೋ ಎಷ್ಟೇ ಕೇಳಿದ್ರು ಕೊಟ್ಬಿಡ್ತೀನಿ, ಬೇಕಾದ್ರೆ ₹1 ಎಕ್ಸ್ಟ್ರಾ ಕೊಟ್ಬಿಡ್ತೀವಿ. ನಮ್ಗೆ ಆ ಕಡೆ ತಲೆನೋವೇ ಬೇಡ, ಖರ್ಚು ಮಾಡದೆ ವ್ಯವಹಾರನೇ ಮಾಡಲ್ಲ, ಕ್ಯಾಶ್ ತಗೊಂಡ್ ಬರೋ ಇತಿಹಾಸನೇ ಇಲ್ಲ. ನಾನ್ ಪಕ್ಕ ರೆಡಿ ಆಗಿ ಬಂದಿದ್ದೀನಿ. ಓಕೆ ಸರ್, ನಾನು ಹೀರೋ ಕಾಲ್ ಮಾಡಿ ಡೇಟ್ ಅಂಡ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ ಸರ್. ಮಾಡು ಬೇಗ ಮಾಡು. ಓಕೆ All the ಥ್ಯಾಂಕ್ ಯು best. ಸರ್. ನಮಸ್ಕಾರಮ್ಮ. ಇವರು ಪ್ರೊಡ್ಯೂಸರ್ ಮುನಿಕೊಂಡ ಅವರು. ಮನೆ ಹೆಸರು ಅನ್ನಕೊಂಡ. ನನ್ನ ಹೆಸರು ವಿಜಯ್ ರೀ. ಹೀರೋ ಅವ್ರಿಗೆ ಸ್ಟೋರಿ ಹೇಳ್ಬೇಕಂತ ಹೌದು. ಇಲ್ಲಿ ಬಂದೆ. ಎಲ್ಲ ಒಳಗ್ ಬಂದ್ ಕುತ್ಕೊಳ್ಳಿ, ಸರ್ ಹತ್ರ ಹೇಳ್ತೀನಿ. ಬಾಪ. ಬನ್ನಿ ಸರ್. ಸರ್ ಕರೀತಾ ಇದ್ದಾರೆ, ಒಳಗಡೆ ಹೋಗಿ. ಬರ್ತೀನಿ. ಇಲ್ಲಿ ಸ್ಕ್ರೀನ್ ಪ್ಲೇ ತೋರಿಸ್ಬೇಕು. ಸರ್ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಹೋಗಿ ಹೀರೋಗೆ ಕತೆ ಹೇಳ್ಬರ್ತೀನಿ, ಆಮೇಲೆ ನೀವು ಮೀಟ್ ಮಾಡ್ತೀರಂತೆ ಸರ್. ಅದ್ರಲ್ಲಿ ಏನಿದೆ ಬಿಡು, ನೀನ್ ಹೋಗಿ ಹೇಳ್ಬಿಟ್ಟ, ನಾನು ಇಲ್ಲೇ ಕೂತಿರ್ತೀನಿ. ನಮಗೆ ಕೆಲ್ಸ ಆಗೋದ್ ಮುಖ್ಯ. ಆಲ್ ದಿ ಬೆಸ್ಟ್. ಇವನು ಒಪ್ಪಿಸ್ತಾನ ತಪ್ಪಿಸ್ತಾನ? ಪ್ರೊಡ್ಯೂಸರ್ ಅವರೇ, ನಾನೇ ಪ್ರೊಡ್ಯೂಸರ್ ಅವರೇ, ನಾನೇ. ಯಾಕಪ್ಪ? ಏನ್ ಡೈರೆಕ್ಟರ್ ಸರ್, ಏನ್ ಡೈರೆಕ್ಟರ್, ಏನ್ ಕತೆ ಸರ್. ಅಷ್ಟಕ್ಕೂ ನನ್ನ ಜೀವನದಲ್ಲಿ ನಾನು ಈ ತರ ಕತೆ ಕೇಳೇ ಇಲ್ಲ. ಬಹುಶಃ ಭವಿಷ್ಯದಲ್ಲೂ ಕೇಳ್ತೀನೋ ಇಲ್ವೋ, ಅಷ್ಟು ಚೆನ್ನಾಗಿದೆ ಸರ್ ಕತೆ. ಏನ್ ಕತೆ ಸರ್, ಏನ್ ಸ್ಟೋರಿ ಸೆಲೆಕ್ಷನ್ ಸರ್ ನಿಮ್ದು, ಏನ್ ಸ್ಟೋರಿ ಸೆಲೆಕ್ಷನ್, ಅಲ್ಟಿಮೇಟ್ ಸರ್. ಸರ್ ನಿಜ ಹೇಳ್ಬೇಕಂದ್ರೆ ಈ ಕತೆ ಕೇಳಿದ್ಮೇಲೆ ಮಾತೇ ಇಲ್ಲ. ವಾ, ಅಷ್ಟು ಚೆನ್ನಾಗಿದೆ ಸರ್ ಕತೆ, ಅಷ್ಟು ಚೆನ್ನಾಗಿದೆ. ಸೂಪರ್ ಅಪ್ಪ, ಫೆಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಕತೆ ಕೇಳಿದ ತಕ್ಷಣ ಅವ್ರ ಎಕ್ಸೈಟ್ಮೆಂಟ್ ನೋಡಿ ನಾನು ಅಲ್ಲೇ ಕೆಳಗೆ ಬಿದ್ದೋದೆ ಸರ್. ನನ್ನ ಲೈಫಲ್ಲಿ ಈ ತರ ಹೀರೋನ ಯಾವತ್ತೂ ನೋಡೇ ಇಲ್ಲ ಸರ್. ಸುಮ್ನೆ ಇಟ್ಸ್ ಟು ಮಚ್. ಏನ್ ಗ್ರಾಸ್ಪಿಂಗ್ ಸರ್. ಕತೆ ಹೇಳ್ಬೇಕಾದ್ರೆ ಆ ಗ್ರಾಸ್ಪಿಂಗ್ ನೋಡಿದಾಗ ಆ ಫ್ಲೋ ತಂತಾರಾಗೆ ಹೊರಗೆ ಬರ್ತಿತ್ತು ಸರ್. ತುಂಬಾ ಜಾಸ್ತಿ ಹೋಗ್ತಾ ಇದ್ದಾನಲ್ಲ. ಹೀರೋಗೆ ಇಷ್ಟ ಆಗಿದೆ ಅಂದ್ಮೇಲೆ ಅದು ಸೂಪರ್ ಹಿಟ್. ನಿಮ್ಗೆ ಯಾವಾಗಿಂದ ಡೇಟ್ ಬೇಕು ಹೇಳಿ ಅಂಕಲ್. ಅಂಕಲ್ ಹೌದ್ ಅಂಕಲ್, ಒಂದ್ಸಲ ನಾವು ಮೀಟ್ ಮಾಡಿದ್ಮೇಲೆ ನೀವು ಪ್ರೊಡ್ಯೂಸರ್ ನಾನ್ ಹೀರೋ ಆತರ ಇರಬಾರ್ದು. ನಾವೆಲ್ಲ ಒಂದ್ ಫ್ಯಾಮಿಲಿ, ನಮ್ ದೃಷ್ಟಿ ಎಲ್ಲ ಸಕ್ಸಸ್ ಮೇಲೆ ಇರ್ಬೇಕು. ನಾನಂತೂ ಹಾಗೆ ಅನ್ಕೊಳ್ಳೋದು. ನಾನು ಕೂಡ ಅದೇ ಟೈಪ್ ಕಣಪ್ಪ. ತಗೊಳಪ್ಪ, ಇದು ನಿನ್ಗೆ ಅಡ್ವಾನ್ಸ್ ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ಟೈಮ್ ಟು ಟೈಮ್ ನೀನ್ ಹೇಗಂತೀಯೋ ಹಾಗೆ. ಅಲ್ಲ, ಅಯ್ಯೋ ಇವಾಗ ಇದಕ್ಕೆ ಅಷ್ಟು ಅರ್ಜೆಂಟ್ ಏನಿತ್ತು ಅಂಕಲ್? ನಮ್ಗಿನ್ನ ಟೈಮ್ ಇದೆಯಲ್ವಾ, ನಮ್ಗ್ ಸ್ಟೋರಿನೇ ಇಂಪಾರ್ಟೆಂಟ್. ಅದು ಸೆಟ್ ಆಗ್ಬಿಟ್ಟಿದೆ. ಇನ್ನ ಸಕ್ಸಸ್ ಅಂತೀರಾ? ನಮ್ ಹುಡ್ಗ ಬರ್ದಿರೋ ಕತೆ ಎಲ್ಲ ಇದೆ, ಸಕ್ಸಸ್ ನನ್ ಕಣ್ಮುಂದೆನೆ ಕಾಣಿಸ್ತಿದೆ. ಆದ್ರೂ ಇದು ನನ್ ತೃಪ್ತಿಗೋಸ್ಕರ ಕಣಪ್ಪ, ಸೆಂಟಿಮೆಂಟ್ ಕಣಪ್ಪ. ಲಕ್ಷ್ಮಿನೇ ಬಂದು ನಮ್ಮ ಮನೆ ಬಾಗ್ಲನ್ನ ತಟ್ಟುವಾಗ ನಾವು ತೆಗಿಬೇಕೇ ಹೊರತು ಬಾಗ್ಲ ಹಾಕ್ಬಾರ್ದು ಕಣಪ್ಪ. ಅದಕ್ಕೆ ಕಣಪ್ಪ. ಅಂಕಲ್ ಏನಪ್ಪ? ನೀವ್ ಹೇಳ್ತಿದ್ದೀರಾ ಅಂತ ಒಂದೇ ಕಾರಣದಿಂದ ಹಾಗೆ ಆಗ್ಲಿ ಬಿಡಿ. ಅದು ನೀವು ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ರಿ ಕಣಪ್ಪ. ಇವತ್ತಿಂದ ನಾವೆಲ್ಲರೂ ಒಂದು ಫ್ಯಾಮಿಲಿ. Okay, ಬರ್ತೀನಿ ಕಣಪ್ಪ. ಒಳ್ಳೇದು. ಬನ್ನಿ ಬೇಗ ಬನ್ನಿ. ನಡೀರಿ. ಹೋಗ್ಬರ್ತೀನಿ ಸರ್. ಬಾಯ್. ಹೀರೋ ಕತ್ತಿ ಇದ್ದಂಗ ಅವ್ರೆ. ಏನ್ ಸೆಲೆಕ್ಷನ್ ಡೈರೆಕ್ಟ್ರೆ. ಅವ್ರಿಗೆ ನೀವ್ ಹೇಳಿದ ಕತೆ ಇಷ್ಟ ಆಗ್ಬಿಟ್ಟಿದೆ. ನನ್ಗನ್ನಿಸ್ದಂಗೆ ಕ್ಯಾರೆಕ್ಟರ್ ಕೂಡ ಇಷ್ಟ ಆಗಿರುತ್ತೆ. ಅವ್ರು ಅಲ್ಲೇ ಹೋಗ್ಬಿಟ್ರು. ನನಗ್ ನಿನ್ ಸೆಲೆಕ್ಷನ್ ತುಂಬಾ ಇಷ್ಟ ಆಯ್ತು. ತಗೋ, ಮೊದ್ಲು ಈ ಚೆಕ್ ತಗೋ. ಅಯ್ಯೋ ಈಗ್ಲೇ ಯಾಕೆ ಸರ್? ಹೀರೋ ಅವ್ರು ಹೇಳಿಲ್ವಾ ನಾವೆಲ್ಲರೂ ಒಂದ್ ಫ್ಯಾಮಿಲಿ ಅಂತ, ಅದಕ್ಕೆ ಈ ಚೆಕ್ ಅನ್ನ ಜೋಬಲ್ ಇಟ್ಕೋ. ಸರಿ, ಇಷ್ಟೆಲ್ಲ ಹೇಳ್ತಾ ಇದೀರ ಅಂದ್ಮೇಲೆ ತಗೋತೀನಿ ಸರ್. ಥ್ಯಾಂಕ್ ಯು ಸರ್. ಹೀರೋಗೆ ನಿಮ್ ಕತೆ ಅಷ್ಟೊಂದು ಇಷ್ಟ ಆಗಿದೆ ಅಂತಂದ್ರೆ ಸಿನಿಮಾ ದೊಡ್ಡ ಬ್ಲಾಕ್ ಬಾಸ್ಟ್ರೇ. ಹೌದು ಸರ್. ಅಷ್ಟಕ್ಕೂ ಆ ಕತೆ ಏನಪ್ಪ? ಹೇಳ್ತೀನಿ ಸರ್. ನಿಮಗ್ ಹೇಳ್ದೆ ಹೇಗಿರ್ತೀನಿ ಸರ್? ಅದೇನಂದ್ರೆ ಹೀರೋಯಿನ್ಗೂ ಹೇಳಿದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಸರ್, ಆಗ ಹೇಳ್ತೀನಿ ಸರ್. ಆಮೇಲಾದ್ರೂ ಹೇಳ್ತೀಯ ಅಲ್ವಾ? ತಪ್ಪದೆ ಹೇಳ್ತೀನಿ. ಸರಿ, ಹಾಗಿದ್ರೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಇಲ್ಲಿದೆ.
ರೋಲ್ ಕ್ಯಾಮ್ರಾ ರೋಲಿಂಗ್ ಕ್ಲಾಪ್ ಮುನಿಕಂಡ ಪ್ರೊಡಕ್ಷನ್ ದುಂದುವಿ ಆಲ್ ದಿ ಬೆಸ್ಟ್. ಆಕ್ಷನ್. ನಾನ್ ಒಂದ್ ಮಾತ್ನ ಒಂದ್ಸಲನೇ ಹೇಳ್ತೀನಿ, ಕೇಳಿಲ್ಲ ಅಂದ್ರೆ ನೋ ರಿಪೀಟ್, ಓನ್ಲಿ ಕ್ಲೋಸ್ ಯುವರ್ ಅಕೌಂಟ್. ನಿಮ್ಮ ಅಪ್ಪ ಅಮ್ಮ ಯಾಕೋ ಬರ್ಲಿಲ್ಲ? ನಾನ್ ಕರೆದೆ ಅನ್ಕೋ, ಅಪ್ಪ ಡೈರೆಕ್ಟ್ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ನೀನ್ ತಲೆ ಬೋಡ್ಸ್ಕೊಳ್ಳೋದಕ್ಕೆ ರೆಡಿ ಆಗಿದೆಯಾ ಅಂತ ಕೇಳ್ತಾರೆ. ಹಂಗೆಲ್ಲ ಹೇಳ್ತಾರ? ಸಿಗದೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದಾನೆ. ಸಿಕ್ಕಿರೋನ ಕಳ್ಕೊಳ್ಳೋದು ಬೇಕಾ ನಮ್ಗೆ? ಅದಕ್ಕೆ ಹೇಳಿಲ್ಲ. ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ, ಅವಾಗ ಏನ್ ಮಾಡ್ತೀಯಾ? ಅವ್ರು ನ್ಯೂಸ್ ಪೇಪರ್ ನೋಡೋಣ ಕಣ. ನಂತರ ತುಂಬಾ ಆಂಟಿ ಸೋಷಿಯಲ್ ಅನ್ಸುತ್ತೆ. ಓ, ಕೆಲಸ ನೋಡ್ಕೋ. ರಾಜು, ಜೂನಿಯರ್ಸ್ ಬ್ಯಾಕ್ ರೋಡ್ ಅಲ್ಲಿ ನಿಲ್ಸೋ. ಏನಪ್ಪ, ಹೀರೋಗೆ ಹೇಳಿದ್ಯಾ, ನನ್ಗೆ ಹೇಳಿಲ್ಲ. ಹೀರೋಯಿನ್ಗೆ ಹೇಳಿದ್ಯಾ, ನನಗೆ ಹೇಳಿಲ್ಲ. ಮತ್ತೆ ಸಿನಿಮಾ ಮುಹೂರ್ತ ಮಾಡಿ ತೆಂಗಿನಕಾಯಿ ಹೊಡೆದೆ, ಆದ್ರೂ ನನ್ಗೆ ಹೇಳಿಲ್ಲ. ಇವಾಗ ಸಿನಿಮಾ ಫಿನಿಶ್ ಮಾಡಿ ಕುಂಬಳಕಾಯಿ ಕೂಡ ಹೊಡೆದ್ಬಿಟ್ಟೆ, ಇವಾಗ್ಲಾದ್ರೂ ಹೇಳ್ತೀಯಾ? ಅಷ್ಟಕ್ಕೂ ನಮ್ ಸಿನಿಮಾ ಕತೆ ಏನಯ್ಯ? ಹೇಳ್ತೀನಿ ಸರ್. ಏ ರಾಮು, ಇಲ್ವಾ? ಒಂದೇ ಆ ಫೈಲ್ ಬಿಡಿಲಿ ಸರ್. ಇದರಲ್ಲಿ ಕತೆ ಪೂರ್ತಿ ಇದೆ ಸರ್. ಇಲ್ಲಿವರೆಗೂ ನಾವು ಮಾಡಿರೋ ಸೀನ್ಸ್ ಎಲ್ಲ ಒಂದ್ರ ಹಿಂದೆ ಒಂದು ಆರ್ಡರ್ ಆಗಿದೆ ಸರ್. ಮನೆಗೆ ಹೋಗಿ ಹಾಯಾಗಿ ಓದ್ಕೊಳ್ಳಿ. ಹಾ, ಓದ್ಕೊಂಡ್ ಬರ್ತೀನಿ. ಎಲ್ಲೋನಪ್ಪ? ಏನು ಮಾಯಾದ? ಏನು ಬೆಳಗ್ಗೆ ಮನೆಗೆ ಬಂದ್ಬಿಟ್ಟಿದ್ದಾನ? ಸರ್ 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 ಬನ್ನಿ ಸರ್ ಒಳಗೆ. ಪರವಾಗಿಲ್ಲಯ್ಯ. ಅದೇನ್ ಸರ್ ಇಷ್ಟು ಬೆಳಿಗ್ಗೆ ಬಂದಿದ್ದೀರಾ? ಎಲ್ಲ ಓದ್ಬಿಟ್ರ ಸರ್? ಕತೆ ಎಲ್ಲ ಗೊತ್ತಾಯ್ತಾ ನಿಮ್ಗೆ? ಇದ್ರಲ್ಲಿ ಕತೆ ಎಲ್ಲೈತಯ್ಯ? ಅದೇ ಸರ್, ಫೈಲೆಲ್ಲ ಓದಿದಿರ ತಾನೆ? ಕತೆ ಏನು ಗೊತ್ತಾಗ್ಲಿಲ್ವಾ? ಹೇಗಿದ್ರು ಇನ್ನೊಂದು ಕಾಪಿ ರೆಡಿ ಆಗುತ್ತೆ ಅಲ್ವಾ ಸರ್? ಆಗ ಮೂವಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ವಾ? ಬರ್ತೀನಿ. ಒಳ್ಳೇದ್ ಸರ್. ಒಳ್ಳೇದಂತೆ ಬಾ.